ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಇವಾಗ ನಮ್ಮ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಅಡ್ಡಾಡಿ ಬರ್ಬೇಕಂತಂದು ಹೋಗಾತೀವಿ. ನಾನು ರೆಡಿ ಆಗೀನಿ, ಮನೆಯೊಳಗಿರೋರೆಲ್ಲರೂ ರೆಡಿ ಆಗ್ಯಾರ, ಮತ್ತು ಅವರು ರೆಡಿ ಆಗತ್ತಾರ. ಶೂ ಎಲ್ಲ ಹಾಕೊಂಡ್ಬಿಟ್ಟೆ ಇನ್ನು ಹೋಗೋದಷ್ಟೇ ಉಳಿದೈತಿ. ನೋಡಿರಿ, ಇವಾಗ ನಾನು ಈ ಥರ ಸಾರಿ ಉಟ್ಕೊಂಡು ರೆಡಿ ಆಗೀನಿ. ಡ್ರೆಸ್ ಎಲ್ಲ ಹಾಕೋಬೇಕಂತಂದು ಅಂದ್ಕೊಂಡಿದ್ದೆ, ಬಟ್ ಯಾಕೋ ಏನೋ ನಾನು ಸೀರೆ ಉಟ್ಕೊಂಡು ಹೋದ್ರನ್ನ ಸಫಿಸಿಯೆಂಟ್ ಅನ್ಸಕತ್ತೆ. ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಸೀರೆನ ಉಟ್ಕೊಂಡು ಹೊಂಟೇನಿ. ನೋಡ್ರಿ, ಇಲ್ಲೇ ಖುಷಿನೂ ರೆಡಿ ಆಗ್ಯಾಳ. ಖುಷಿ ಫುಲ್ ಶೂಸ್ ಹಾಕಿ ಬ್ಯಾಗು ಕೊಡ ಅಂತೇಳಿ ರೆಡಿ ಆಗ್ಯಾಳ. ಮತ್ತು ಇನ್ನೊಂದು ಏನಂತಂದ್ರೆ, ಭಾಳ ದಿನದ ನಂತರ ನಮ್ಮೂರು ಸಮೀಪ ಹೋಗಾತೇನಲ್ಲ ನಾನು, ಅದು ಅಂದರೆ ಭಾಳ ಖುಷಿ ನನಗೆ. ಮತ್ತು ಅಲ್ಲಿ ಯಾರಾದರೂ ಮೀಟ್ ಆಗ್ಬೋದಲ್ಲ ಅನ್ನೋ ಖುಷಿ ಒಂಥರ, ಅದೊಂದು ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ನಂಗೆ. ನಮ್ಮೂರು ಸಮೀಪ ಹೋಗಾಕತ್ತೆ ಯಾರು ಮೀಟಕ್ಕಾರ ಅನ್ನೋದು ಕೂಡ ನಾನು ಅಲ್ಲಿ ಹೋದ್ಮ್ಯಾಗ ನೋಡೋಣ್ರಿ. ಅಲ್ಲಿ ಹೋದ್ಮ್ಯಾಗ ಯಾರು ಬರ್ತಾರೆ ಒಟ್ಟು ನಮ್ಮ ಊರಿನವ್ರೆ. ಬಟ್ ಅದ್ರಂದ್ರೆ ಫುಲ್ ಖುಷಿ ಆಗ್ತೈತೆ ನನಗೆ. ನೋಡಿರಿ, ಇವಾಗ ಗಾಡಿ ಒಳಗೆ ನಾನು, ಮಮ್ಮಿ ಅಲ್ಲಿ ಬಂದೆ. ಗಿರೀಶ್ ಸ್ವಲ್ಪ ಗಾಡಿ ಒಳಗೆ ಬಂದೆ. ಗಿರೀಶ್ ಜಾಯ್ನ್ ಆಗ್ತೇನೆ ಅಂತ ಹೇಳ್ಯಾನ. ಒಂದು ಸ್ವಲ್ಪ ಕೆಲಸ ಆಯ್ತು ಅಂತ ಅಲ್ಲಿ ಹೊರಗೆ ಹೋಗ್ಯಾನ. ನೋಡಿ ಫ್ರೆಂಡ್ಸ್, ಇವಾಗ ಗಿರೀಶ್ನು ಬಂದ. ಅಲ್ಲಿ ಬಂದು ನಡುವೆ ದಾರಿ ಒಳಗೆ ಹತ್ತಿದಾಮ. ಹೀಗಾಗಿ ಎಲ್ಲರಿಗೂ ಸೇರಿನ ಹೊಂಟಿವಿ. ನೋಡ್ರಿ, ಇವಾಗ ಸ್ವಲ್ಪ ಇನ್ನೇನಾರ ಹೋಗ್ಬೇಕಂತಂದ್ರೆ ಸ್ವೀಟ್ಸ್ ಏನಾರು ತೊಗೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಬೆಟ್ ಹಾಕ್ತಿರ್ತಾರಲ್ಲ, ಅವ್ರಿಗೆ ಏನಾದರೂ ಕೊಡಬೇಕಲ್ಲ. ಹೀಗಾಗಿ ಧಾರವಾಡ ಪೇಡೆ ಅದು ಹೀಗೆಲ್ಲ ಕೇಳ್ತಿರ್ತಾರಲ್ಲ, ಇಲ್ಲೆಲ್ಲರ ಮುಂದೆ ಬೇಕ್ರಿ ಅದು ಇದ್ರೆ ನೋಡ್ರಿ ಅಂತಂದು ನಮ್ಮ ಹಸ್ಬೆಂಡಿಗೆ ಹೇಳಿದ್ದೆ ನಾನು. ಒಂದು ಬೇಕ್ರಿ ಕಾಣಿಸ್ತಾ ಅಲ್ಲಿ ಹೋಗ್ಬಿಟ್ಟು ಅವ್ರು ಧಾರವಾಡ ಪೇಡೆ ಎಲ್ಲ ತೊಗೊಂಡ್ಬಂದ್ರೆ ಒಂದೆರಡು ಬಾಕ್ಸ್ ತೊಗೊಂಡು ಬಂದು ಹತ್ತಿದ್ರೆ ನೋಡ್ರಿ, ಡ್ಯಾಮ್ ಅಂತಾರಲ್ಲ ಅಂತ ಫುಲ್ ಅಂದ್ರೆ ಫುಲ್ ಮಳೆಗೆಲ್ಲ ತುಂಬಿಬಿಟ್ಟೈತಿ. ಭಾರಿ ಮಸ್ತ್ ಕಾಣ್ಬಂದಿತ್ತು. ಅದನ್ನು ಒಂದು ಹೊಂಟಿದ್ವಿ ನಾವು. ನೀರು ಅಂತಂದ್ರೆ ಫುಲ್ ಭಯ ಆಗ್ತಿದ್ವಿ. ಬಟ್ ಭಾಳ ಅಂದ್ರೆ ಭಾಳ ಇಷ್ಟ ಅನ್ಸಿರ್ತೈತಿ. ಬರಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹೋದಾಗ ಒಳಗೆ ಟಿಫಿನ್ ಏನಾದರೂ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡೆ ಟಿಫಿನ್ ಮಾಡತ್ತಿದ್ವಿ ಎಲ್ಲರೂ ಸೇರಿ. ಖುಷಿ ಕೂಡ ಮಾಡಿದ್ದ. ಗದ್ದಲ ಮಾಡ್ಕೊಂಡೆ ನೀರೆಲ್ಲನೂ ಉಳಿಸಿಬಿಟ್ಟಿದ್ಲ. ಖುಷಿದಂತೂ ಎಲ್ಲಿ ಹೋದರೂ ಗದ್ದಲು ಇರೋದನ್ನ ಒಂದು ಕಿತಾಪತಿ ಮಾಡೋದನ್ನಕ್ಕೆ. ಕಿತಾಪತಿ ಮಾಡ್ಲಾರ್ದ ಮನೆಗೆ ಬರೋಂಗಿಲ್ಲ. ಹೊರಗೆ ಎಲ್ಲಾರ ಒಟ್ಟು ಕರ್ಕೊಂಡು ಹೋದರೆ ಏನಾರ ಒಂದು ಮಾಡ್ತಿರ್ತಾಳಕ್ಕಿ. ಹೀಗಾಗಿ ಮಮ್ಮಿನ ಆಕಿ ಟಿಫಿನ್ ತಿನ್ಸಾತಿದ್ರೆ ನಾನು ಈ ಸೈಡ್ ಕುಂತ್ಕೊಂಡು ಟಿಫಿನ್ ತಿನ್ನತ್ತಿದ್ದೆ. ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮೈದನ ಎಲ್ಲರೂ ಸೇರಿ. ನೋಡಿರಿ, ಅಂತೂ ಇವಾಗ ಗೊಡ್ಚಿಗೆ ಬಂದೀವಿ. ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು ನಂಗೆ. ಇವರೆಲ್ಲ ಬೆಟ್ ಆಗಿದ್ದು ನೋಡಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ವೈನಿ ಎಲ್ಲರೂ ಬಂದಿದ್ರು. ನಾನು ಅವರಿಗೆ ಬರಾತೇನೆ ಅಂತಂದು ಕಾಲ್ ಮಾಡಿದ್ದೆ. ಹಿಂಗಾಗಿ ಅವರೇ ಅಡ್ವಾನ್ಸಾಗಿ ಅಲ್ಲಿ ಬಂದು ಕುಂತಿದ್ರೆ. ಅವ್ರನ್ನ ಮೀಟ್ ಆಗಿದ್ದಂತೂ ಫುಲ್ ಖುಷಿ ಆಯ್ತು. ಮತ್ತು ಮೀಟ್ ಆಗಿದ್ದು ಖುಷಿನೂ ಆಯ್ತು. ಮತ್ತು ಅವರಿಗೆ ನಮ್ಮ ಖುಷಿ ಈಕಿ ನಮ್ಮ ಅಕ್ಕನ ಮಗ ಆಗ್ಬೇಕು. ಹೀಗಾಗಿ ಖುಷಿ ಕಡೆಯಿಂದ ರಾಖಿ ಕಟ್ಸಿದ್ರೆ ಆಯ್ತು ಅವಂಗೆ. ಹೆಂಗೆ ಈಕಿಗೂ ಅಣ್ಣ ತಮ್ಮ ಅಂತೂ ಯಾರೂ ಇಲ್ಲಲ್ಲ ಅಂತಂದು, ಯಾರೂ ಇಲ್ಲ ಅನ್ನೋದಕ್ಕಿಂತನೂ ಅವರೆಲ್ಲ ಅದಾರಲ್ಲ ಸಾಕು ನನಗೆ. ನೋಡಿರಿ, ಅವ್ರಿಗೆ ಅವ್ಗೆ ರಾಖಿ ಕಟ್ಟಿದ್ರೆ ಆಯ್ತು, ಖುಷಿ ಕಡೆಯಿಂದ ಕಟ್ಸಿದ್ರೆ ಆಯ್ತು ಅಂದ್ಕೊಂಡು ಆಕೆ ಕಟ್ಟಕ್ಕೆ ಬರೋಂಗಿಲ್ಲಲ್ಲ. ಹೀಗಾಗಿ ನಾನು ಕಟ್ಟಾತಿದ್ದೆ. ಆಕೆ ತೋರ್ಸಾತಿದ್ಲ, ನನಗೂ ಬೇಕದು ಅಂತಂದು ತೋರ್ಸಾತಿದ್ಲ. ಅವಂಗಂತೂ ರಾಖಿ ಕಟ್ಟಿದ್ಲ ಈ ರಕ್ಷಾಬಂಧನಕ್ಕೆ. ಫಸ್ಟ್ ರಕ್ಷಾಬಂಧನ ಮತ್ತು ಆಕೆ ಸೆಲೆಬ್ರೇಟ್ ಮಾಡಿದ್ಲ. ನೋಡ್ರಿ, ಇವಾಗ ಅಲ್ಲೇ ಹೋಗಿದ್ವಲ್ಲ, ವಾಪಸ್ ಬರೋಕ್ಕಾಗಂಗಿಲ್ಲ. ಹೀಗಾಗಿ ನಾವು ಅಲ್ಲೇ ಅಡ್ವಾನ್ಸಾಗಿ ರಾಖಿ ಕಟ್ಟಿ ಬಂದೀವಿ. ಇನ್ನೊಂದು ವೀಕ್ ಐತಿ ರಕ್ಷಾಬಂಧನ ಬರೋದು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ವಾಪಸ್ ಭೇಟಿ ಆಗೋಕ್ಕಾಗಂಗಿಲ್ಲ. ಮತ್ತು ದೂರ ಊರ್ನೂ ಐತಿ. ಹೀಗಾಗಿ ಹೋಗಿದ್ದಕ್ಕೆ ಅಲ್ಲೇ ಅದನ್ನು ಕೂಡ ಮುಗಿಸೋಣ ಬಂದೀವಿ ನಾವು. ನೋಡಿರಿ, ಇವಾಗ ಖುಷಿ ಆಕಿಗೆ ಪೇಡೆ ತಿನ್ನಿಸ್ತಾಳೆ. ಫುಲ್ ಖುಷಿ ಎಲ್ಲರಿಗೂ ಆಕೆ ತಿನ್ನಿಸೋದು ನೋಡಿ. ಎಷ್ಟು ಕ್ಯೂಟಾಗಿ ನಾವು ಹೇಳಿದ್ದೆಲ್ಲನೂ ಮಾಡ್ತಿರ್ತಾಳೆ. ಇವಾಗ ನೋಡಿರಿ, ಆಕಿದು ಖುಷಿದೆಲ್ಲ ಮುಗಿದ್ಮ್ಯಾಗ ನಾನು ನಮ್ಮ ಅಣ್ಣಗೆ ರಾಖಿ ಕಟ್ಟಿದ್ರೆ ಆಯ್ತು ಅಂದ್ಕೊಂಡೆ. ಇವ್ರು ನಮ್ಮ ದೊಡ್ಡಮ್ಮನ ಮಗ ಆಗ್ಬೇಕು. ಆಕೆ ನಮ್ಮ ದೊಡ್ಡಮ್ಮನ ಮಗಳು. ನಮ್ಮ ಅಣ್ಣಗೆ ನಾನು ರಾಖಿ ಕಟ್ಟಬೇಕಲ್ಲ, ಹೀಗಾಗಿ ಕಟ್ಟಿದ್ರೆ ಆಯ್ತು ಅನ್ಕೊಂಡು ಕಟ್ಟಾತಿದ್ದೆ ನಾನು. ನಮ್ಮನ್ನ ಬಾಯಿ ಒಳಗೆ ಏನೋ ಅಡ್ಕೆ ಚೀಟಿನೂ ಹಾಕ್ಕೊಂಡಿದ್ದ. ಉಗುಳು ಬರ್ತೇನೆ ತಡಿ ವಾನಿ ಪೇಡೆ ತಿನ್ನಿಸ್ತೀವಿ ಅಂತ ಹೇಳ್ಬಿಟ್ಟು ಉಗುಳು ಬಂದ್ರವ್ರೆ. ನೋಡಿರಿ, ಇವಾಗ ರಾಖಿ ಕಟ್ಟಾತೇನೆ ನಾನು ಕೂಡ. ಫುಲ್ ಅಂದ್ರೆ ಫುಲ್ ಖುಷಿ ನನಗೆ. ಯಾಕಂತಂದ್ರೆ ಈ ಸರಿ ನಾ ರಾಖಿ ಕಟ್ತೇನೋ ಇಲ್ಲೋ ಯಾರಿಗಾರು ಅಂತಂದು ಅಂದ್ಕೊಳತ್ತಿದ್ದೆ. ಬಟ್ ಅಣ್ಣ ಬಂದಿದ್ದಂತೂ ಫುಲ್ ಖುಷಿ ಆಯ್ತು. ಖುಷಿಯಾಗಿ ನಂಗೆ ಎಷ್ಟು ಅಂದ್ರೆ ಹೇಳೋಕ್ಕಾಗ್ಲಾರ್ದಷ್ಟು ಖುಷಿ ಆಗ್ತೈತಿ. ಯಾರಾದರೂ ನಮ್ಮೂರ ಕಡೆಯಿಂದ ಬೆಟ್ಟ ಆದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ನನಗೆ. ಒಂದಲ್ಲ ಒಂದಿನ ನಮ್ಮ ಫ್ಯಾಮಿಲಿನೂ ಬೆಟ್ಟ ಆಗ್ತಾರೆ. ಆ ಖುಷಿನೂ ನನಗೆ ಸೆಲೆಬ್ರೇಟ್ ಮಾಡುವಂಗೆ ಆಗ್ತೈತಿ ಅಂತಂದು ನಂಬಿಕೆ ಐತಿ. ಬಟ್ ದೇವ್ರು ಏನು ಮಾಡ್ತಾನೋ ಮಾಡಿ ಎಲ್ಲ ಅವಂಗೆ ಬಿಟ್ಟಿದ್ದೆ. ನೋಡಿರಿ, ಇದೆಲ್ಲ ಮುಗಿದ್ಮ್ಯಾಗ ಒಂದಿಷ್ಟು ಫೋಟೋ ತಗೊಂಡ್ರೆ ಆಯ್ತು ನಮ್ಮ ಅಕ್ಕಗಳ ಜೊತೆ ವೈನಿ ಜೊತೆ ಅಂತಂದು ತಗೊಂಡು ಬಂದೆ. ನೋಡಿರಿ, ಇವಾಗ ಗುಡಿ ಕಡೆ ಬಂದೆ. ಇನ್ನು ದೇವ್ರಿಗೆಲ್ಲನೂ ಸ್ವಲ್ಪ ಹಣ್ಣು ಕಾಯಿ ಉದ್ದಿನ ಕಡ್ಡಿ ಎಲ್ಲನೂ ಮಾಡಬೇಕಲ್ಲ. ನೋಡಿರಿ, ಇವಾಗ ದೇವ್ರ ಗುಡಿ ಎಂಟ್ರೆನ್ಸಿಗೆ ಬಂದೀವಿ.
ಎಲ್ಲರೂ ಕೂಡ ಬಂದೀವಿ. ಅವರೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ, ನೀವು ಹೋಗಿ ಬರೋಗ್ರಿ ಅಂತಂದು ಹೇಳಿದ್ರೆ, ಹೀಗಾಗಿ ಸರಿ ಬಿಡ ಅಂತಂದು ನಾವು ಹೋಗಾತೀವಿ ದೇವ್ರ ಗುಡಿಗೆ. ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಮತ್ತು ಇವತ್ತು ಮಂಗಳವಾರ ಆಗಿದ್ರಿಂದನೂ ರಶ್ ಐತಿ. ಮತ್ತು ಶ್ರಾವಣದ ಮಂಗಳವಾರ ಅಂತಂದ್ರೆ ಫುಲ್ ಗೊಡ್ಚಿಗೆ ಎಲ್ಲರೂ ನಡ್ಕೋತ ಬಂದಿರ್ತಾರೆ, ಹೀಗಾಗಿ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ನೋಡ್ರಿ. ಇವಾಗ ಅವರ ನಾನು ಗಿರೀಶ ಎಲ್ಲರೂ ಕೂಡ ಒಳಗೆ ಹೋಗಾತೀವಿ. ಅಷ್ಟು ವೀಡಿಯೋ ಕ್ಲಿಯರಾಗಿ ಬಂದಿಲ್ಲ, ಯಾಕಂತಂದ್ರೆ ಫುಲ್ ಬಿಸಿಲಿತ್ತಲ್ಲ ಅಲ್ಲೇ. ಮತ್ತು ಅದಲ್ದೆ ನಾನು ಬೇರೆ ಫೋನ್ ತೊಗೊಂಡು ವೀಡಿಯೋ ಮಾಡಿದ್ನಿ, ಹೀಗಾಗಿ ಅಲ್ಲಿ ವೀಡಿಯೋ ಕ್ಲಿಯರಾಗಿ ಬಂದಿಲ್ಲ ನೋಡ್ರಿ. ಇಲ್ಲೇ ಗುಡಿ ಎಲ್ಲ ಫುಲ್ ಕಾಣಿಸತೈತಿ, ಬಟ್ ಕ್ಲಿಯರಾಗಿ ಕಾಣಿಸತ್ತಿಲ್ಲ ನೋಡ್ರಿ. ಇಲ್ಲಿ ಅವರು ನಮ್ಮ ಅಣ್ಣ ವೈನಿ ಕೂಡ ಅವರು ಏನೋ ನಮಸ್ಕಾರ ಮಾಡಿರಲ್ಲ ಅಂದ್ಕೊಂಡು ಅವರು ಬಂದು ನಮಸ್ಕಾರ ಮಾಡತ್ತಿದ್ರು. ಒಳಗೆಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಗೆ ಬಂದೀವಿ. ಇನ್ನು ಹಿಂದೆ ಸ್ವಲ್ಪ ದೇವ್ರ ಗುಡಿಗಳದಾವಲ್ಲ, ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಆಯ್ತು ಅಂತ ಹೋಗಾತೀವಿ ಇವಾಗ. ಕಚೇರಿ ಕಾರ್ಯಾಲಯದಾಗ ನೋಡಿ ಫ್ರೆಂಡ್ಸ್, ಇವಾಗ ಗೊಡ್ಚಿಯಿಂದ ಡೈರೆಕ್ಟಾಗಿ ನಾವು ಇಲ್ಲಿ ಎರಗಟ್ಟಿ ಬಾಜು ಒಂದು 10 ಕಿಲೋಮೀಟ್ರ್ ಆಗೋಣಂತಲೇ ಕರಿಯಮ್ಮನ ಗುಡಿ ಐತಿ, ಆ ದೇವಿ ಗುಡಿಗೆ ಬಂದೀವಿ ನಾವು. ಮಮ್ಮಿ ಒಂದು ಸ್ವಲ್ಪ ಏನೋ ಬೇಡ್ಕೊಂಡಿದ್ರಂತ ನಮ್ಮ ಮದ್ವೆ ಟೈಮ್ ಒಳಗೆ, ಮದ್ವೆ ಎಲ್ಲ ಆರಾಮಾಗಿ ಆಗಲಿ ಅಂತಂದು ಇವಾಗ ಅಲ್ಲಿಗೆ ಬಂದೀವಿ. ಬರ್ರಿ ಈಗ ದೇವ್ರ ದರ್ಶನ ಮಾಡೋಣ್ರಿ ಎಲ್ಲರೂ ಸೇರಿ. ಅದಾವ ಅಲ್ಲಿ ನಮ್ಮ ಅದಾವಲ್ಲ ಅಲ್ಲ, ಅಲ್ಲಿ ಅದಾವಲ್ಲಿ ತೊಗೊಂಡಿಟ್ಕೊಂಡು ನೋಡಿ ಫ್ರೆಂಡ್ಸ. ನಾವು ಎಲ್ಲನೂ ಅಲ್ಲಿ ಉಡಿ ತುಂಬಕ್ಕೆ ಏನು ಸಾಮಾನೆಲ್ಲ ಬೇಕಾಗಿದ್ದವಲ್ಲ ಅದನ್ನೆಲ್ಲ ತೊಗೊಂಡಿವಿ. ನಮ್ಮದು ಮೇನ್ ಇರೋದನ್ನು ಉಡಿ ತುಂಬೋದಿತ್ತಿಲ್ಲ, ಹೀಗಾಗಿ ನಾವು ಕಾಯಿ ಏನು ಒಡ್ಸಕ್ಕೆ ಅದು ಏನು ತೊಗೋಲಿಲ್ಲ. ಹೀಗಾಗಿ ನಾವು ಉಡಿ ತುಂಬಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ತೊಗೊಂಡಿವಿ ನೋಡ್ರಿ. ಇವಾಗ ದೇವರಿಗೆಲ್ಲ ಇಲ್ಲೇ ಹೊರಗಡೆನ ಸ್ವಲ್ಪ ಊದಿನ ಕಡ್ಡಿ ಮತ್ತು ಏನು ನಾವು ಬತ್ತಿ ಅದು ಎಲ್ಲ ತಂದಿರ್ತೀವಲ್ಲ ಇಲ್ಲೇ ಬೆಳಗ್ಗೆ ಬಿಟ್ಟು ಒಳಗೆ ಹೋಗ್ಬೇಕು. ಅಲ್ಲೇನು ಒಳಗೆ ಎಣ್ಣೆ ಅದು ಅಷ್ಟು ಕೊಡೋದೈತಿ. ಮತ್ತು ಅಲ್ಲಿ ಬಿಟ್ಟರೆ ಏನೋ ದೇವ್ರದ್ದು ಇದನ್ನು ಊದಿನ ಕಡ್ಡಿ ಅದು ಏನು ಹಚ್ಚಕ್ಕಾಗಲ್ಲ ನೋಡ್ರಿ. ಇಲ್ಲೇ ದೇವ್ರ ಗುಡಿ ಈ ಥರ ಐತಿ, ಮಸ್ತ್ ಐತಿ ಗುಡಿ. ಮಕ್ಕೋಲ ಇಲ್ಲಿ ತೊಟ್ಲಾಕತ್ತಿದ್ರು ಮಗಪ್ಪನು ನೋಡಿ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗೀತು. ಬರಬೇಕಾದ್ರೆ ಅಲ್ಲೊಂದು ಹೂವಿನ ತೋಟ ಇತ್ತು, ಅಲ್ಲಿ ಸ್ವಲ್ಪ ಹೂ ಕಿತ್ಕೊಂಬಂದ್ರೆ ದೇವ್ರಿಗೆ ಆಗ್ತಾವಂತಂದ ಮಮ್ಮಿ ಮತ್ತು ಕಾವ್ಯ ಇಬ್ಬರು ಸೇರಿ ಹೂ ಕಿತ್ಕೊಂಬರಕ್ಕೆ ಹೋಗಿದ್ರು. ನಾನು ವೀಡಿಯೋ ಮಾಡತ್ತಿದ್ನಿ, ಅವ್ರು ವೀಡಿಯೋ ಮಾಡೋಕ್ಕೆ ಹೋಗಬೇಡ, ಕಾಡ್ಸತ್ತೀಯನ ನಮಗೆ ಅಂತಂದೆಲ್ಲ ಫುಲ್ ಗದ್ದಲ ಎಬ್ಸಿದ್ರೆ ನೋಡ್ರಿ. ಮಮ್ಮಿ ಅಲ್ಲಿ ಬಂದ್ರವ್ರು ಅಂತಂದು ಹೇಳಿದ್ರು, ಕೇಳತ್ತಿರಲಿಲ್ಲ. ಹಂಗೆ ಹೋಗಿ ಅವ್ರೇನು ಮಾಡ್ತಾರೆ ದೇವ್ರಿಗೆ ಅಂತಂದು ಕಿತ್ಕೊಂಬಂದ್ರೆ ನೋಡ್ರಿ. ಇಲ್ಲೇ ಎಷ್ಟು ಡಿಸೆಂಟಾಗಿ ಏನೂ ಮಾಡೇ ಇಲ್ಲ, 100 ಥರ ಬರತ್ತಾರ. ನಮಗಂತೂ ಫುಲ್ ಮಜಾ ಈ ಥರ ಮಾಡಿರ ನೋಡ್ರಿ. ಇಲ್ಲಿ ಇನ್ನೇನು ರಾಮದುರ್ಗಕ್ಕೆ ಬಂದೀವಿ. ಇದೆ ನೋಡ್ರಿ ನಮ್ಮ ಕಾಲೇಜ್ ಇಲ್ಲಿ ಐತಿ, ನಂದು ಮತ್ತು ಯುವನ್ ಕಾಲೇಜ್ ಇದೆ. ಸೀದಾ ಕಾವ್ಯಗಳ ಮನೆಗೆ ಹೋಗೋಣ್ರಿ. ಅವ್ರದ್ದು ರಿಯಾಕ್ಷನ್ ಹೆಂಗಿರ್ತೈತೆ ಅನ್ನೋದನ್ನು ನೋಡೋಣ ಬರ್ರಿ. ಏನೋ ಓಲಾ ಮಾಡಿರಂತ ಹೇಳಿದ್ನಲ್ಲ. ನೋಡ್ರಿ, ಅವ್ರ ಮನೆಯೊಳಗೆ ಜೋಕಾಲಿ ಕಟ್ಟಿದ್ರಲ್ಲ, ಸ್ವಲ್ಪ ಹೊತ್ತಕ್ಕೆ ಜೋಕಾಲಿ ಆಡತ್ತಿದ್ಲ. ಮತ್ತು ಅವ್ರ ಪಪ್ಪ ಫೋಟೋ ಅದು ತಗೊಳತ್ತಿದ್ರು. ಒಂಥರ ಜೋಕಾಲಿ ಅಂದ್ರೆ ಏನೋ ಒಂಥರ ಫುಲ್ ಖುಷಿ ಎಲ್ಲ ಆಕೆಗೆ ಆಡತ್ತಿದ್ಲ. ನಮ್ಮ ಮನೆಯೊಳಗೆ ಆಡಂತಂದ್ರೆ ಆಡ್ತಿರ್ಕಿಲ್ಲ. ಹಾಕಿದ್ದು ಒಂದು ಹ್ಯಾಂಗಿಂಗ್ದು ಜೋಕಾಲಿ ಥರ ಐತಿ, ಅದನ್ನು ಹಾಕಿದ್ರೆ ಆಡ್ತಿರ್ಲಿಲ್ಲ ನೋಡ್ರಿ. ಇವ್ರ ಮನೆ ಈ ಥರ ಐತಿ, ಫುಲ್ ಏರಿಯಾ
ಇವ್ರ ಮನೆ ಸ್ವಲ್ಪ ದೊಡ್ಡದನ ಐತಿ. ಒಂದು 2 ಮನೆ ಅದಾವ, ಕೆಳಗೊಂದು ಮ್ಯಾಲೊಂದು, ಇನ್ನೂ ಒಂದು ಮ್ಯಾಲೆ ಕಟ್ಸಾತಾರ. ಅವ್ರದ್ದು ಮಗ್ಗ ಎಲ್ಲ ಅದಾವಲ್ಲ, ಹೀಗಾಗಿ ಅವ್ರು ಸ್ವಲ್ಪ ದೊಡ್ಡದನ ಮನೆ ಕಟ್ಟಿಸ್ಕೊಂಡಾರ. ಮತ್ತು ಒಂದು ಇಡೀ ಮನೆ ಎಲ್ಲ ಮಗ್ಗಕ್ಕೆ ಸಾಲಂಗಿಲ್ಲ ಅಂತಿರ್ತಾರೆ ಅವ್ರು. ನೋಡ್ರಿ ಇಲ್ಲೇ ಈ ಥರ ಎಲ್ಲ ಮಗ್ಗ ಅದಾವ. ಫುಲ್ ಸೌಂಡ್ ಚಿಕ್ಕ 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 ಅಂತಂದು ನಮಗಂತೂ ಒಂದು ದಿನವೂ ಇರೋಕ್ಕಾಗಿಲ್ಲ. ಅವ್ರಿಗೆಲ್ಲ ರೂಢಿ ಇರ್ತಿತ್ತಲ್ಲ, ಇರ್ತಾರವ್ರು. ನೋಡ್ರಿ ಇಲ್ಲೇ ಈ ಥರ ಎಲ್ಲ ಸ್ಯಾರೀಸನ್ನು ಅವರೆಲ್ಲ ಈ ಥರ ನೈತಾರ ಅಂತ ಹೇಳ್ಬೋದು. ನೋಡ್ರಿ ಇವಾಗ ಅಲ್ಲಿಂದ ಸೀದಾ ನಾವು ಶಿವನ ಮೂರ್ತಿ ಕಡೆಯಿಂದ ಹಾಸಿಬಿಟ್ಟು ಮತ್ತು ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತಂದ್ರೆ ಈ ಫುಲ್ ಲೇಟ್ ಆಗೈತಿ. ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಹಸ್ಬೆಂಡ್ ತಮ್ಮ ಎಲ್ಲಿ ಹೋಗೋದು ಬೇಡ, ಸೀದಾ ಮನೆಗೆ ಹೋಗೋನು ಅಂತಂದೆಲ್ಲ ಅನ್ನತ್ತಿದ್ರು. ಬಟ್ ಈಗ ಬಂದೀವಿ, ಹೋಗೋನು ಅಂತಂದು ಇಲ್ಲೊಂದು ಹೋಗ್ಬೇಕಾದ್ರೆ ಸಿರಸಂಗಿ ಕಾಳಮ್ಮನ ಗುಡಿ ಹತ್ತೈತಲ್ಲ, ಅಲ್ಲಿ ಹೋಗಿ ಮತ್ತು ಅದಾದಮೇಲೆ ಯಲ್ಲಮ್ಮ ಗುಡ್ಡಕ್ಕೂ ಹೋಗ್ಬೇಕಂತ ಅಂದ್ಕೊಂಡಿವಿ. ಬಟ್ ಏನಾಗ್ತೈತೆ ಗೊತ್ತಿಲ್ಲ. ನೋಡ್ರಿ ಇದು ಶಿವನ ಮೂರ್ತಿ ಇದೆ. ಇಲ್ಲಂತೂ ಭಾಳ ಸಾರಿ ಹೋಗ್ತಿದ್ವಿ ನಾವು ರಾಮದುರೊಳಗೆ, ನಮ್ಮದು ಕಾಲೇಜಲ್ಲೇ ಎಲ್ಲ. ಹೀಗಾಗಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಕಾಲೇಜ್ ಏನಾರು ಸೂಟಿ ಇತ್ತಂದ್ರೆ ಫುಲ್ ಅಲ್ಲೇ ಹೋಗ್ತಿದ್ವಿ ನಾವು. ನಂಗಂತೂ ಭಾಳ ಇಷ್ಟ. ಮತ್ತು ಈಗ ಅಲ್ಲಿ ಫುಲ್ ಎಲ್ಲ ಚೇಂಜ್ ಮಾಡ್ಯಾರ. ಮೊದಲೆಲ್ಲ ಸ್ವಲ್ಪ ಅಷ್ಟು ಸಿಂಪಲ್ ಆಗಿತ್ತು, ಇವಾಗ ಫುಲ್ ಚೇಂಜ್ ಮಾಡ್ಯಾರ. ನೋಡ್ರಿ ಇವಾಗ ಅಲ್ಲಿಂದ ಡೈರೆಕ್ಟಾಗಿ ಸಿರಸಂಗಿ ಕಾಳಮ್ಮನ ಗುಡಿಗೆ ಬಂದೀವಿ. ಫುಲ್ ಕತ್ಲಾಗೈತಿ. ಆಲ್ರೆಡಿ ಎಲ್ಲ ಲೇಟ್ ಆಗೈತಿ. ಇನ್ನೇನು ನಾವು ಯಲ್ಲಮ್ಮ ಗುಡ್ಡಕ್ಕೆ ಹೋಗೋಕ್ಕಾಗಂಗಿಲ್ಲ ಅಂತ ಅನ್ಕೋತೆ ನಾನು. ಫುಲ್ ಲೇಟ್ ಆಗೈತಿ. ಮತ್ತು ಅಲ್ಲಿ ಹೋದ್ರೂ ಎಲ್ಲ ಕದ ಹಾಕಿರ್ತಾರೆ, ಹೋಗೋಕ್ಕಾಗಂಗಿಲ್ಲ. ಇಲ್ಲೇ ಹೋಗ್ಬೇಕಾದ್ರೆ ಜೋಗುಳ ಬಾಮಿ ಹತ್ತೈದಲ್ಲ, ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಯ್ತು ಬಿಡು ಅಂತಂದು ಸಮಾಧಾನದಿಂದ ಇಲ್ಲಿ ದರ್ಶನ ತೊಗೊಂಡಿವಿ. ನೋಡ್ರಿ ಇಲ್ಲೇ ಕಾಯಿ ಹೊಡಿತೇನೆ ಅಂತೇಳಿ ಹೊಡ್ಯಾತಿದ್ಲ. ಎಲ್ಲ ಅಲ್ಲೇ ನಿಂತಿದ್ದೆ ವೀಡಿಯೋಸ್ ಎಲ್ಲ ಮಾಡ್ಕೊತ. ಇಲ್ಲಿ ದೇವ್ರ ಗುಡಿ ಮಸ್ತ್ ಐತಿ. ಮತ್ತು ಡೇ ಟೈಮ್ ಅದು ಎಲ್ಲನೂ ಇಲ್ಲಿ ಪ್ರಸಾದ ಅದು ಎಲ್ಲ ಇರ್ತೈತಿ. ನಾವೇನು ಪ್ರಸಾದದು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಎಲ್ಲ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದೀವಿ. ಯಾರ್ಯಾರು ಏನೇನೆಲ್ಲ ಬೇಡ್ಕೊಂಡಿರ್ತಾರಲ್ಲ ಅವರ ಬೇಡ್ಕೊಂಡ್ಬಿಟ್ಟು ಇಲ್ಲಿ ಕಾಯಿ ಕಟ್ಟುವಂಥದ್ದು ಒಂದು ಪದ್ಧತಿ ಐತಿ. ಇಲ್ಲ ಅಂತಂದ್ರೆ ಹರಕೆ ಅಂತ ಅನ್ಬೋದು. ಹರಕೆ ಹೊತ್ತವರೆಲ್ಲನೂ ಇಲ್ಲೇ ಕಾಯಿ ಕಟ್ಟಿ ಬಿಟ್ಟು ಹೋಗಿರ್ತಾರೆ. ಆಮೇಲೆ ಅದೆಲ್ಲ ಅವ್ರದ್ದು ಏನು ಅಂದ್ಕೊಂಡಿರ್ತಾರೆ ಅದೆಲ್ಲ ಈಡೇರಿದ ಮೇಲೆ ಬಂದು ಕಾಯಿ ಬಿಚ್ಚುವಂಥ ಪದ್ಧತಿ ಈ ಗುಡಿ ಒಳಗೆ ಐತಿ. ನೋಡ್ರಿ ಫುಲ್ ದೊಡ್ಡದೈತಿ. ಈ ಸೈಡೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ನಾವು ಹೋದಾಗ ಇಲ್ಲಿ ಏನೂ ಇರಲಿಲ್ಲ. ಈ ಸೈಡೆಲ್ಲ ಜನ ಅದು ಕೂಡಾಕ ಒಟ್ಟು ಊಟದ ಏನು ಬೇಕಾದ ಅಷ್ಟು ರೆಸ್ಟ್ ಮಾಡುವಂಥದ್ದು ಐತಿ. ನೋಡ್ರಿ ಇಲ್ಲೊಂದು ಗುಡಿ ಐತಿ. ಇದು ಈ ಸೈಡ್ ಫುಲ್ ಎಲ್ಲನೂ ಜಾಗ ಐತಿ. ಸುತ್ತಮುತ್ತ ಎಲ್ಲ ಹಿಂಗೆ ಅಡ್ಡಾಡಕ್ಕೆ ಮತ್ತು ಕೂಡಾಕ ರೆಸ್ಟ್ ಮಾಡೋಕೆ ಎಲ್ಲನೂ ಜಾಗ ಐತಿ. ಇಲ್ಲೇ ಫುಲ್ ದೊಡ್ಡದನ್ನ ಐತಿ ಇದು ಗುಡಿ. ನೋಡ್ರಿ ಇಲ್ಲೇ ಒಂದು ಸಾರಿ ಹೋಗಿದ್ವಿ ನಾವು ಖುಷಿ ಜವಳದ ಟೈಮ್ ಒಳಗೆ. ಅವಾಗ ಕೂಡ ನಾನು ವಿಡಿಯೋ ಮಾಡಿದ್ದೆ ನಾನು. ನೋಡ್ರಿ ಫುಲ್ ದೊಡ್ಡದೈತಿ. ಇವಾಗ ಮತ್ತೆ ಏನು ಹಿಂಗೆ ರೌಂಡ್ ಹಾಕಿ ಒಳ್ಳೆ ಎಂಟ್ರೆನ್ಸಿಗೆ ಬಂದೀವಿ ನಾವು. ಇಲ್ಲೆಲ್ಲ ಅದ ಕಾಯಿನ ಕಟ್ಟಿದ್ದು ನೋಡ್ರಿ ಫ್ರೆಂಡ್ಸ್. ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ಬೇಕಂತಂದು ಹೋಗಾತಿದ್ವಿ. ಫುಲ್ ಮಳೆ ಬರತ್ತಿತ್ತು. ಹೀಗಾಗಿ ಇಲ್ಲೇನು ಮಾಡೋದು, ಇನ್ನು ಮುಂದಿಂದ ಏನೂ ಕಾಣಿಸತ್ತಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಟೀ ಶಾಪ್ ಮುಂದೆ ತರಬಿಸಿ ಟೀ ಎಲ್ಲ ಕುಡಿಯಾತಿದ್ವಿ. ನಾಮಂಗಲ್ ಸೈಡ್ ತರಬಿದ್ವಿ ನಾವು. ಅಲ್ಲೇ ಟೀ ಎಲ್ಲ ಕುಡಿಯಾತಿದ್ವಿ. ನನಗಂತೂ ಗಾಡಿಯಾಗಿ ಬರೋಂಗಿಲ್ಲ. ಹೀಗಾಗಿ ನಾನು ಟೀ ಕಾಫಿ ಅದು ಏನೂ ಕುಡಿಯೋಕ್ಕೂ ಹೋಗಿಲ್ಲ, ಜಾಸ್ತಿ ಏನು ತಿನ್ನೋಕ್ಕೂ ಹೋಗಿಲ್ಲ. ನೋಡ್ರಿ ಇನ್ನು ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಂಡು ನೆಕ್ಸ್ಟ್ ಡೇ ಬರ್ಡೇ ಸೆಲೆಬ್ರೇಷನ್ ಮಾಡತ್ತೀವಿ ಅಂದು. ನಿನ್ನೆನ ಕೇಕ್ ಎಲ್ಲ ತೊಗೋಬೇಕನ್ನೋ ಅಷ್ಟೊತ್ತಿಗೆ ಟೈಮ್ ಎಲ್ಲ 11 ಗಂಟೆ ಆಗಿತ್ತು. ಮತ್ತು ರಾತ್ರಿ ಊಟ ಕೂಡ ನಾವು ಅಲ್ಲೇ ಮಾಡ್ಕೊಂಬಂದೀವಲ್ಲ, ಹೀಗಾಗಿ ಭಾಳ ಲೇಟ್ ಆಯ್ತು. ಮತ್ತು ಕೇಕೂ ಅಷ್ಟೊತ್ತಿಗೆ ಸಿಗೋಂಗಿಲ್ಲ. ಮತ್ತು ಅದರಾಗೂ ಈಗ ಶ್ರಾವಣ ಇರೋದ್ರಿಂದ ವೆಜ್ ಕೇಕನ್ನು ನಾವು ತೊಗೋತೀವಿ. ಹೀಗಾಗಿ ಅವ್ರಿಗೆ ಒನ್ ಡೇ ಫುಲ್ ಅಡ್ವಾನ್ಸಾಗಿ ಹೇಳಿಬಿಟ್ಟು ನಾವು ಆರ್ಡ್ರ್ ಕೊಟ್ಟರೆ ಅವ್ರು ವೆಜ್ ಕೇಕ್ ಮಾಡಿಕೊಡ್ತಾರೆ. ಇಲ್ಲ ಅಂತಂದ್ರೆ ಸಿಗೋಂಗಿಲ್ಲಲ್ಲ, ಹೀಗಾಗಿ ನಾವು ಕೇಕ್ ಹೇಳಿರಲಿಲ್ಲ. ನೋಡಿರಿ ಅವ್ರ ಬರ್ಡೇ ಸೆಲೆಬ್ರೇಷನ್ ಈ ಥರ ಆಗತೈತಿ. ಅಷ್ಟೇ ಜಸ್ಟ್ ಸಿಂಪಲ್ಲಾಗೆ ನಾವು ಯಾವಾಗಲೂ ಬರ್ಡೇ ಮಾಡ್ಕೊಳ್ಳೋದು. ಅವಂಗೂ ಇಷ್ಟ ಆಗಂಗಿಲ್ಲ ಬರ್ಡೇ ಮಾಡ್ಕೊಳಕ್ಕೆ, ನನಗೂ ಇಷ್ಟ ಆಗಂಗಿಲ್ಲ. ಸುಮ್ಮನೆ ಡ್ರೆಸ್ ತರೋದು, ಇಲ್ಲ ಅಂತಂದ್ರೆ ಹೊರಗೆ ಹೋಗೋದು, ಡಿನ್ನರ್ಗೆ ಹೋಗೋದು, ಮತ್ತು ಬಿಟ್ಟರೆ ದೇವ್ರ ಗುಡಿಗೆಲ್ಲ ಹೋಗೋದು. ಇದು ನಮ್ಮ ಬರ್ಡೇ ಒಳಗೆ ಮಾಡೋದು. ಅಂತಂದರೆ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಈಗಂತೂ ಖುಷಿ ಅದಾಳಲ್ಲ, ಆಕೆ ಕಡೆಯಿಂದನೇ ಕೇಕ್ ಕಟ್ ಮಾಡಿಸೋದು, ಆಕೆ ಕಡೆಯಿಂದನೇ ಬರ್ಡೇ ಒಟ್ಟು ಆಕೆ ಯಾರ್ದು ಬರ್ಡೇ ಇದ್ರೂ ಆಕೆ ಕೇಕ್ ಕಟ್ ಮಾಡ್ತಾಳೆ. ಅದೊಂದು ಫುಲ್ ಖುಷಿ ನಮಗೆ. ಸರಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದವ್ರು ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರದಿರಲ್ಲ ಎಲ್ಲಿ ಸಿಗತ್ತವೇನೇವ ನಾನು ಹಿಂಗೆ ತೊಗೊಂಬಂದಿದ್ದೆ. ಹೊಲಸು ಹಿಡಿದು ಬಿಡ್ತೈತೆ ತಲೆ ಆಗದು. ಹಾಂ ಅಣ್ಣ ತೆಗೆದು ಗಿರೀಶ.